ಓಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕ್ಕನ್ಕರಣೆ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ತಾವಚ್ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಇಲ್ಲಿವರೆಗೂ ನೋಡಿದ್ದು ನಿನ್ನೆ ಭಜಗೋವಿಂದಂ ಅಥವಾ ಮೋಹ ಮುದ್ಗರ. ಶಂಕರಾಚಾರ್ಯರು ಒಂದೊಂದೇ ಶ್ಲೋಕವನ್ನು ನಮಗೆ ಹೇಳಿ ತಲೆಗೆ ಹೊಡಿತಾ ಇದ್ದಾರೆ. ಇದನ್ನು ಸರಿಯಾಗಿ ತಿಳ್ಕೋ, ಇದನ್ನು ಸರಿಯಾಗಿ ತಿಳ್ಕೋ ಹಾಗೆ ಅಂತ. ಇದಕ್ಕೆ ಇನ್ನೊಂದು ಹೆಸರು ಏನು? ದ್ವಾದಶ ಪಂಜರಿಕ. ದ್ವಾದಶ ಅಂದರೆ 12, ಪಂಜರಿಕ ಅಂದರೆ ಒಂದೇ ಜಾತಿಯ ಹೂವು. ಒಂದೇ ಜಾತಿಯ ಹೂವು ಅಂದರೆ ಇಲ್ಲೇನು ಒಂದೇ ವಿಚಾರವನ್ನು ಹೇಳ್ತಿರುವಂತಹ ಹೂಗೆ ಸಮಾನ. ಎಲ್ಲ ಜಾಜಿ ಹೂವೆ ಅಂತ ಇಟ್ಕೊಳ್ಳಿ, ಇಲ್ಲ ಮಲ್ಲಿಗೆ ಹೂವೆ ಅಂತ ಇಟ್ಕೊಳ್ಳಿ, ಎಲ್ಲ ಒಂದೇ ಇದ್ದಾಗ ಒಂದು ಗುಂಪು, ಬಂಚ್ ಆಫ್ 12 ಫ್ಲವರ್ಸ್ ಸಿಂಬಲೈಸಿಂಗ್ ಎ ಪರ್ಟಿಕ್ಯುಲರ್ ಟಾಪಿಕ್. ಅದಕ್ಕೆ ದ್ವಾದಶ ಮಂಜರಿಕ ಅಂತ. ದ್ವಾದಶ ಮಂಜರಿಕ 13ನೇ ಶ್ಲೋಕದಿಂದ ಕೊನೆವರೆಗೂ ಏನು? 13ನೇ ಶ್ಲೋಕದಿಂದ ಕೊನೆವರೆಗೂ ಚರ್ಪಟ ಪಂಜರಿಕ. ಚರ್ಪಟ ಪಂಜರಿಕ. ಪಂಜರಿಕ ಅಂದ್ರೇನು? ಪಂಜರ, ಕೇಜ್. ಇದು ಶರೀರ ಚರ್ಪಟ, ಒಂದು ಎಳೆಯಾಗಿದೆಯಂತೆ, ಒಂದು ಎಲೆ ಥರ ಎಳೆಯಾಗಿದೆ, ವೆರಿ ಥಿನ್ ಲೇಯರ್, ಅದು ಚರ್ಪಟ. ಈ ಶರೀರದ ಅನ್ಸರ್ಟನಿಟಿ, ಈ ಶರೀರದಲ್ಲಿರುವಂತಹ ಜೀವನ ಬಗ್ಗೆ ವಿಚಾರ ಇದೆ. ಈ ಶರೀರ ಅನ್ಸರ್ಟೈನು, ಅದ್ರ ಬಗ್ಗೆ 13ರಿಂದ 33 ಶ್ಲೋಕ. ಅದು ಚರ್ಪಟ ಪಂಜರಿಕ, ಇದು ದ್ವಾದಶ ಮಂಜರಿಕ. ಎರಡು ಸೇರಿ ಮೋಹ ಮುದ್ಗರ ಭಜಗೋವಿಂದ. ಒಂದು ಗ್ರಂಥಕ್ಕೆ 4 ಹೆಸರು. ಕೊನೆಗೆ ಎಲ್ಲ ಮರ್ಚಿಬಿಟ್ಟು ನಾವು ಯಾವುದೋ ಹೇಳಿದ್ರು ಅಂತ ಆಗತ್ತೆ ಆಮೇಲೆ. ಸರಿ, ಏನು ನೋಡ್ತಿದ್ವಿ ನೆನ್ನೆ? ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ. ಪ್ರತಿಯೊಂದು ಜೀವನದ ಅವಸ್ಥೆಯಲ್ಲಿಯೂ ಒಂದೊಂದು ವೃತ್ತಿಗಳನ್ನ ಬೆಳೆಸ್ಕೊಳ್ತಾ ಹೋಗ್ತೀವಿ, ಆದರೆ ಭಗವಂತನ ಬಗ್ಗೆ ಚಿಂತನೆಯೇ ಇಲ್ಲ. ಆಗಿನ ಕಾಲದಲ್ಲೇ ಇಲ್ಲ ಅಂದರೆ ಈಗಿನ ಕಾಲದಲ್ಲಿ ಇರುತ್ತಾ? ಕೆಲವರು 1200 ವರ್ಷ ಹಿಂದೆ ಅಂತ ಹೇಳ್ತಾರೆ ಶಂಕರರು. ಇನ್ನು ಕೆಲವರು 2500 ವರ್ಷ ಅಂತಾರೆ. ಸದ್ಯಕ್ಕೆ ಅವ್ರು ಇಲ್ಲ ಅಂತ ಹೇಳಿಲ್ಲ ಯಾರು. ಕೆಲವು ಮಠಗಳು 1200 ವರ್ಷ ಹಿಂದೆ ರೀ ಅಂತಾರೆ. ಅದನ್ನು ಸೇರ್ಕೊಳ್ಳೋದು ಒಂದು ಗ್ರೂಪು. ಎಲ್ಲಾದ್ರಲ್ಲೂ ಈ ಗ್ರೂಪಿಸಮ್ಮು ಹಾಳು ಮಾಡಿಬಿಡ್ತದೆ ಜನನ್ನು. ಇನ್ನೊಂದಿಲ್ಲ 2500 ಅಂತ ಹೇಳೋದು. ಸದ್ಯಕ್ಕೆ ಅವ್ರು ಇದಾರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಚಾವಾದೆ ನಾವು ಅಲ್ವಾ? ಅವರಿಲ್ಲ, ಇದ್ದರೂ ಇರ್ಬೋದು, ಅದು ಮಾಯಾ ಥರ ಇದ್ದರೂ ಇರ್ಬೋದು, ಕಾಣತ್ತೆ ಕಾಣಲ್ಲ ಹೇಳಿಬಿಟ್ಟಿದ್ರೆ ಕತೆ ಅಲ್ವಾ? ತತ್ವಚಿಂತನೆ ಇಲ್ಲದೆ ಅವರು ಇವಾಗ ಹುಟ್ಟಿದ್ರು ಆವಾಗ ಹುಟ್ಟಿದ್ರು ಹಾಗೆ ಹೇಳಿದ್ರೆ ಇದೇ ತೊಂದರೆ. ಎನಿವೇಸ್, ಆಗಿನ ಕಾಲದಲ್ಲೂ 1200 ವರ್ಷನೋ 2500 ವರ್ಷನೋ ಆಗಲೇ ಡಿಸ್ಟ್ರಾಕ್ಷನ್ ಇಲ್ಲದೇ ಇರುವಂತಹ ಸಮಯದಲ್ಲೇ ಭಗವಂತನ ಬಗ್ಗೆ ಯಾರೂ ಚಿಂತೆ ಮಾಡಲಿಲ್ಲವಂತೆ. ಅವರೇ ಬರೀತಾರಲ್ಲ ಶಂಕರರು. ಇನ್ನೀಗ ಈ ಮೊಬೈಲು ಸೋಷಿಯಲ್ ಮೀಡಿಯಾ ಎಲ್ಲ ಇದ್ದಾಗ ಇನ್ನೇನು ಕೇಳಬೇಕಾ? ಖಂಡಿತ ಭಗವಂತನ ಬಗ್ಗೆ ಚಿಂತನೆಯೇ ಬರಲ್ಲ. ಆಯಿತು, ಆ ಥರ ಸ್ವಲ್ಪ ಚಿಂತನೆ ಮಾಡಿ ಅಂತ ಹೇಳಿದಾಗ ನಿಮ್ಮಂಥವ್ರು ಪಾಪ ಸಾತ್ವಿಕರು ಅಂದ್ಕೊಳ್ಬೇಕು, ಹೇಗೆ ಸ್ವಾಮಿ ಶುರು ಮಾಡೋದು? ಏನೋ ಭಗವಂತನ ಚಿಂತನೆ ಮಾಡಿ ಜಪ ಮಾಡಿ ಭಗವಂತನ ಸ್ಮರಣೆ ಮಾಡ್ತೀವಿ, ಶುರು ಮಾಡೋದು ಹೇಗೆ ಅಂತ ಕೇಳ್ಬೋದಲ್ವ? ಆವಾಗ ನಾವೇನು ಹೇಳ್ತೀವಿ ಅಂದರೆ, ಭಗವಂತನ ಚಿಂತನೆಗಿಂತ ಮೊದಲಾಗಿ ನೀನು ನಿನ್ನ ಜೀವನವನ್ನು ಚಿಂತನೆ ಮಾಡು. ಯು ಎನ್ಕ್ವೈರ್ ಅಬೌಟ್ ಯುವರ್ ಓನ್ ಲೈಫ್. ಜೀವನದ ದೋಷವನ್ನು ನೋಡೋಕ್ಕೆ ಶುರು ಮಾಡು. ಅವಾಗೇನಾಗುತ್ತೆ? ತಾನಾಗೆ ಭಗವಂತನ ಕಡೆ ಬರ್ತೀಯ, ತತ್ವಚಿಂತನೆಯನ್ನು ಮಾಡ್ತೀಯ. ಈ ಥರ ಹೇಳಿದಾಗ ಭಗವಂತನ ಚಿಂತನೆಗಿಂತ ಮುಂಚೆ ಏನಾಗಬೇಕು? ನನ್ನ ಚಿಂತನೆ ಶುರು ಆಗಬೇಕು. ಅದೇ ಸ್ವಾಮಿ ಅದಕ್ಕೆ ನಿಮ್ಮ ಹತ್ರ ಬಂದಿರೋದು ಅಂತ ಹೇಳಬಾರ್ದು. ನನ್ನ ಚಿಂತನೆಗೋಸ್ಕರನೇ ತೊಗೊಂಡು ನಿಮ್ಮ ಹತ್ರ ಬಂದಿರೋದು ಅಂತ ಹೇಳಿ. ನಿನ್ನ ಜೀವನದ ಗುರಿ ಏನು? ಯಾತಕ್ಕೆ ಹುಟ್ಟಿದೆಯಾ? ಏನು ಮಾಡ್ತಿದೆಯಾ? ಆ ಥರ ಎಲ್ಲ ಚಿಂತನೆ ಮಾಡಿದಾಗ ತಾನಾಗೆ ಭಗವಂತನ ಹತ್ರ ಬರ್ತೀಯ ಅಂತ ಮುಂದಿನ ಶ್ಲೋಕ. ಆ ಶ್ಲೋಕ ಏನು ಹೇಗಿದೆ? ಕಾತೆ ಕಾಂತ ಕಸ್ತೆ ಪುತ್ರ
ಸಂಸಾರೋಯಮತೀವ ವಿಚಿತ್ರಃ ಕಸ್ಯ ತ್ವಂ ಕಃ ಕುತ ಆಯಾತಃ ತತ್ವಂ ಚಿಂತಯತದಿಹ ಭ್ರಾತಃ ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ ಕಸ್ಯ ತ್ವಂ ಕಃ ಕುತ ಆಯಾತಃ ತತ್ವಂ ಚಿಂತಯತದಿಹ ಭ್ರಾತಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕೃನ್ಕರಣೆ ನಹಿ ನಹಿ ರಕ್ಷತಿ ಡುಕೃನ್ಕರಣೆ. ಹೇ ಭ್ರಾತಃ ತತ್ವಂ ಚಿಂತಯ. ಹೇ ತಮ್ಮನೇ, ಹೇ ಅಣ್ಣನೇ, ಹೇ ಸಹೋದರನೇ, ಹೇ ಭ್ರಾತಃ. ಶಂಕರರು ಪ್ರೀತಿಯಿಂದ ಅಡ್ರೆಸ್ ಮಾಡ್ತಿದ್ದಾರೆ. ಹೇ ಶಿಷ್ಯನೇ ಅಂತ ಹೇಳಿಲ್ಲ. ಹೇ ತಮ್ಮ, ಹೇ ಅಣ್ಣ, ಹೇ ಸಹೋದರ. ಭ್ರಾತ ಅಂದರೆ ಸಹೋದರ. ತತ್ವಂ ಚಿಂತಯ. ಸ್ವಲ್ಪ ಯೋಚನೆ ಮಾಡು, ಚಿಂತನೆ ಮಾಡು. ತತ್ವದ ಬಗ್ಗೆ ಚಿಂತನೆ ಮಾಡಿದ್ರೆ ತಾನಾಗೆ ನೀನು ಭಗವಂತನ ಹತ್ರ ಬರ್ತೀಯ. ಏನದು ತತ್ವ? ನಿನ್ನ ಜೀವನದ ತತ್ವ ಏನು ಅಂತ ಚಿಂತನೆ ಮಾಡು. DVG ಹೇಳಲ್ವಾ ಕಗ್ಗದಲ್ಲಿ, ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದೆ ಇಲ್ಲಿರ್ಪುದೇ ನಾನು ಮುಂಟೆ, ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಏನಿದಕ್ಕೆಲ್ಲ ಅರ್ಥ? ಏನು ಪ್ರಪಂಚವಿದು, ಏನು ಧಾಳ ಧಾಳಿ, ಏನು ಅದ್ಭುತ ಪಾರಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ಎಲ್ಲ ಮಾಡಿದ್ದಾರೆ ನೋಡಿ. ಬುದ್ಧಿ ಚೆನ್ನಾಗಿರೋರೆ ಈ ಥರ ಯೋಚನೆ ಮಾಡಿದ್ರು. ಇಲ್ಲ ಅಂದರೆ ಬಂದ ಎದ್ನ ಹೋದ್ನ ಉಂಡ್ನ ತಿನ್ನ ಹೇಳಿದ್ನ ಇಷ್ಟೇ ಆಗೋಯ್ತು ಅಲ್ವಾ. ತತ್ವಂ ಚಿಂತಯ ಹೇ ಭ್ರಾತಃ. ಯಾತಕಪ್ಪ ಹುಟ್ಟಿದ್ಯಾ ನೀನು? ಏನು ಮಾಡ್ತಿದ್ಯಾ ಇಷ್ಟು ವರ್ಷದಿಂದ? ಏನೋ ಪುರುಷಾರ್ಥ ಇಟ್ಕೊಂಡು ಬೆಳಗ್ಗೆ ಹೇಳ್ತೀಯ, ಹೋಗ್ತೀಯ, ಡಬಡು ಬರ್ತೀಯ, ಇಲ್ಲ ಮತ್ತೆ ಹಾಕ್ತೀಯ, ತಿಂತೀಯ, ಮಲಗ್ತೀಯ, ನಾಳೆ ತಿರ್ಗ. ಇದೇನಾ ಜೀವನ? ನಿನಗೂ ಪ್ರಾಣಿಗೂ ಏನು ಸಂಬಂಧ ಆಯಿತು? ಯಾತಕ್ಕೆ ಹುಟ್ಟಿದ್ಯಾ? ಏನು ಪರ್ಪಸ್ಸು, ಪುರುಷಾರ್ಥ ಏನು ಕೇಳಿದ್ಯಾ? ಜೀವನ ಯಾಕೆ ನನಗೆ ಈ ಥರ ಕಷ್ಟಗಳು ಕೊಡುತ್ತೆ, ಯಾಕೆ ಸುಖ ಕೊಡುತ್ತೆ, ಏನು ಸಾಧನೆ ಮಾಡ್ತಿದ್ಯಾ? ಏನು ಚಿಂತನೆ ಬರಲ್ಲ. ಯಾರೋ ಏನೋ ಹೇಳಿರ್ತಾರೆ, ಅದನ್ನ ಹಿಂದೆನೇ ಹೋಗೋದು. ತತ್ವಂ ಚಿಂತಯ ಹೇ ಭ್ರಾತ. ವಿವೇಕ ಚೂಡಾಮಣಿಯಲ್ಲಿ ಇದೇ ರೀತಿಯಾಗಿ ಒಂದು ಪ್ರಶ್ನೆ ಬರುತ್ತಲ್ಲ. ಶಂಕರ ಹೇಳ್ತಾರೆ, ಶಂಕರಂದರೆ ಅವರೇ ತನಕ ಗ್ರಂಥಕರ್ತರು. 48-49ನೇ ಶ್ಲೋಕದಲ್ಲಿ 7 ಪ್ರಶ್ನೆಗಳನ್ನು ಒಬ್ಬ ಮುಮುಕ್ಷು ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ. ಆ 7 ಪ್ರಶ್ನೆಗಳನ್ನು ಮುಮುಕ್ಷು ಹಾಕ್ಕೊಂಡ್ರೆ ಅವನಿಗೆ ಮೋಕ್ಷ ಖಂಡಿತ. ಏನದು? ಕೋ ನಾಮ ಬಂಧ ಕಥಮೇಶ ಆಗತಃ, ಕಥಂ ಪ್ರತಿಷ್ಠಾಸ್ಯ ಕಥಂ ವಿಮೋಕ್ಷಃ, ಕೋ ಸಾವನಾತ್ಮ ಪರಮಃ ಕ ಆತ್ಮ, ತಯೋರ್ವಿವೇಕಂ ಕಥಮೇತದುಚ್ಯತಾಂ. 7 ಪ್ರಶ್ನೆನೇ ವೇದಾಂತದ ಸಾರ. ವೇದಾಂತ ಇಷ್ಟು 7 ಬಗ್ಗೆನೇ ಮಾತಾಡೋದು. ಕೋ ನಾಮ ಕೋ ನಾಮ ಬಂಧ. ಬಂಧ ಅಂದ್ರೇನು? ಮೊದಲ ಪ್ರಶ್ನೆ ಕೋ ನಾಮ ಬಂಧ ಕಥಮೇಶ ಆಗತಃ. ಅದು ಹೇಗೆ ಬಂತು ಬಂಧ ಅನ್ನೋದು? ಕಥಂ ಪ್ರತಿಷ್ಠಾಸ್ಯ, ಅದು ಹೇಗಿದೆ? ಕಥಂ ವಿಮೋಕ್ಷಃ, ಯಾವಾಗ ಹೋಗುತ್ತದು? ಕೋ ಸಾವನಾತ್ಮ, ಅನಾತ್ಮ ಅಂದ್ರೇನು? ಪರಮಃ ಕ ಆತ್ಮ, ಪರಮಾತ್ಮ ಅಂದ್ರೇನು? ತಯೋರ್ವಿವೇಕಂ, 7ನೇದು. ಕಥಮೇ ತದುಚ್ಯತಾಂ, ಇದ್ರ ಬಗ್ಗೆ ವಿವೇಕ ಹೇಗೆ ಬರುತ್ತೆ? ಬಂಧ ಅಂದ್ರೇನು, ಅದು ಹೇಗಿದೆ, ಅದು ಹೇಗಿರುತ್ತೆ, ಯಾವಾಗ ಹೋಗುತ್ತೆ? ಅನಾತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಇದೆರಡ ವಿವೇಕ ಅಂದ್ರೇನು? ಇದೇ ವೇದಾಂತ ಹೇಳೋದು. ಇದನ್ನು ತಿಳ್ಕೊಳ್ಳೋದೇ ಮನುಷ್ಯನ ಗುರಿ. ತತ್ವಂ ಚಿಂತಯ ಹೇ ಭ್ರಾತಃ. ಈ ತತ್ವ ಚಿಂತನೆ ಮಾಡಬೇಕು. ಇವನೇನು ಮಾಡ್ತಾನೆ ತತ್ವಚಿಂತನೆ? ಗೊತ್ತಲ್ಲ, ಬ್ಯಾಂಕ್ ಅಕೌಂಟು, ಆ ದೊಡ್ಡಪ್ಪ ಹಾಗೆ ಚಿಕ್ಕಪ್ಪ ಹಾಗೆ, ಅವ್ರು ಬೈದರು ಇವರು ಬೈದರು, ಇಲ್ವಾ?
ಇದು ತತ್ವಂ ಚಿಂತೆಯ. ಇದಕ್ಕೆ ಈ ಪ್ರಶ್ನೆ ಶಿಷ್ಯ ಕೇಳಿದ ತಕ್ಷಣ ವಿವೇಕ ಚೂಡಾಮಣಿಯಲ್ಲಿ ನೆಕ್ಸ್ಟ್ ಶ್ಲೋಕದ ಶಂಕರರು ತುಂಬ ಖುಷಿ ಪಟ್ಬಿಡ್ತಾರೆ ಅಲ್ವಾ. ಖುಷಿಪಟ್ಟು ಏನು ಹೇಳ್ತಾರೆ, ಅವನಿಗೆ ಇನ್ನೂ ಮೋಕ್ಷ ಬಂದಿಲ್ಲ ಶಿಷ್ಯನಿಗೆ, ಈ ಪ್ರಶ್ನೆಯನ್ನು ಕೇಳಬೇಕು ಅಂತ ಆಸಕ್ತಿ ಬಂತು ಅಷ್ಟೇ. ಅದಕ್ಕೆ ಶಂಕರರು ಹೇಳಿದ್ರು, ನಿನ್ನ ಕುಲಾನೇ ಪವಿತ್ರತೆ ಆಗೋಯ್ತು. ಧನ್ಯೋಸಿ ಕೃತಕೃತ್ಯೋಸಿ ಪಾವಿತಂ ತೇ ಕುಲಂ ತ್ವಯ ಯದ ವಿದ್ಯಾ ಬಂಧ ಮುಕ್ತಿಯ ಬ್ರಹ್ಮಿ ಭವಿತುಮಿಚ್ಛಸಿ. ಎಲ್ಲ ಮನಸ್ಸಲ್ಲಿರಬೇಕು, ಇದ್ರೇ, ಇಲ್ಲಾಂದರೆ ಅಷ್ಟೇ. ಏನೋ ಎಷ್ಟು ಗುರುಗಳಿಗೆ ಖುಷಿಯಾಗೋದೇನು ಅಂದರೆ, ಇಂಥ ಪ್ರಶ್ನೆಗಳು ಕೇಳಿದ್ರೆ ಗುರುಗಳು ಖುಷಿ ಆಗೋದು. ನಮಗೂ ಬರ್ತಾರೆ ಜನ, ನಾನು ಮಾಡಿರೋ ಪ್ರಾರಬ್ಧಕ್ಕೆ ಜನ ಬರ್ತಾರೆ. ಏನು ಬಂದಿದ್ದ ತಕ್ಷಣ ಏನು ಕೇಳ್ತಾರೆ, ಸ್ವಾಮಿ ಸ್ವಲ್ಪ ಅದಕ್ಕೇನಾದ್ರು ಸಜೆಸ್ಟ್ ಮಾಡ್ತೀರಾ? ಏನು ಸಜೆಸ್ಟ್ ಮಾಡೋದು? ಇದಕ್ಕೇನು ಮಾಡಲಿ ನಾನು, ಅದಕ್ಕೇನು ಮಾಡಲಿ? ಏನೋ ಪ್ರಶ್ನೆ, ಲೌಕಿಕದ ಪ್ರಶ್ನೆ ತೊಗೊಂಡು ಬಂದು ಆಮೇಲೆ ಅದೇ ಕೆಲವರು ಎಲ್ಲ ಬರೋದು ಗುರುಗಳ ಹತ್ರ ಹೇಳಿದೆ ನಾವಿನ್ನು ಯಾರ ಹತ್ರ ಹೇಳಬೇಕು ಅಂತ. ಅದೇ ಅವ್ರಿಗೆ ಉತ್ತರ ಬೇಕು. ಏನೋ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋದೆ, ಯಾರ ಹತ್ರ ಹೇಳ್ಕೊಳ್ಳಿ ನಾನು? ಸರಿ ಹೇಳ್ಕೊಳಪ್ಪ, ನನಗೂ ಕೆಲಸ ಇಲ್ಲ, ನಿಮಗೂ ಇಲ್ಲ, ಹೇಳ್ಕೊ ಆಯಿತಾ, ಏನೋ ಒಂದು ಮಾಡೋಣ. ಒಂದು 2-3 ಜನ. ಆಮೇಲೆ ಕೆಲವರೆಲ್ಲ ಗುರುಗಳಿಗೆ ವೇದಾಂತ ಈ ಥರ ಎಲ್ಲ ಸ್ವಲ್ಪ ಧರ್ಮಚಿಂತನೆ, ವೇದಾಂತದ ಬಗ್ಗೆ ಎಲ್ಲ ಆಸಕ್ತಿ ಜಾಸ್ತಿ ಇದೆ. ನನ್ನ ಮನೇಲೂ ಸಮಸ್ಯೆಗಳಿದೆ ಮನೇಲೂ. ಸೊ ಅವ್ರನ್ನೇನು ಮಾಡೋಣ ಅಂದರೆ, ಫಸ್ಟು ಒಂದು ವೇದಾಂತದ 4 ಪ್ರಶ್ನೆ ಕೇಳೋಣ. 4 ಪ್ರಶ್ನೆ ಕೇಳೋಣ. ಅವರು ಪರವಾಗಿಲ್ಲ, ಶಿಷ್ಯ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ ವೇದಾಂತಕ್ಕೆ ಅಂತ ಆದಮೇಲೆ ಕೊನೆಗೆ ನಮ್ಮ ಮನೇದು ಸಮಸ್ಯೆ ಕೇಳೋಣ. ಮನೇಲಿ ಹೀಗಾಯಿತು, ಏನೋ ಒಂದಾಯಿತು. ಆಗ ಆ ಎಂಥೂಸಿಯಾಸಮಲ್ಲಿ, ಕ್ಯೂರಿಯಾಸಿಟಿಲಿ ಇದಕ್ಕೂ ಉತ್ತರ ಕೊಟ್ಬಿಡ್ತಾರೆ. ಆ ಥರ ಅವರೇ ಥಿಂಕ್ ಮಾಡ್ಕೊಂಡು ಬರೋದು. ಇನ್ನು ಕೆಲವರು ನಿಮ್ಮ ಹತ್ರ ಇದೆಲ್ಲ ಕೇಳಬಾರ್ದು, ಆದರೂ ನಾವು ಗೃಹಸ್ಥರು ನೋಡಿ, ಏನೋ ನಿಮ್ಮ ಹತ್ರ ಹೇಳ್ಕೊಳ್ತೀವಿ, ನೀವು ಹೇಳೇನು ಬೇಜಾರು ಮಾಡ್ಕೊಬಿಡಿ ಸ್ವಾಮಿ ಅಂತ. ಇನ್ನು ಕೆಲವರು ನಾನು ಕೇಳೋದು ಕೇಳ್ಬಿಡ್ತೀನಿ, ನೀವು ಹೇಳೋದು ನಿಮಗೆ ಬಿಟ್ಟಿದ್ದು. ಎಲ್ಲ ಥರದವರು ಇರ್ತಾರೆ. ನಾವು ಸುಮ್ಮನೆ ಬುದ್ಧನ ಥರ ಹಾಗ ಸರಿ ಹಾಗ ಸರಿ ಹೀಗೆ ಹೇಳಬೇಕು. ಆದರೆ ಇಲ್ಲಿ ಗುರುಗಳಿಗೆ ಇಷ್ಟವಾಗುವಂತಹ ಪ್ರಶ್ನೆಗಳು ಕೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಶಂಕರರು ತೋರಿಸ್ತಾರೆ ನೋಡಿ. ಈ 7 ಪ್ರಶ್ನೆ ಶಿಷ್ಯ ಕೇಳಿದ ತಕ್ಷಣ ಧನ್ಯೋಸಿ, ಮೋಕ್ಷ ಬಂದಿಲ್ಲ ಅವನಿಗಿನ್ನ, ಪ್ರಶ್ನೆ ಕೇಳಿದ್ದಕ್ಕೆ ಅವನಿಗೆ ಶಂಕರರು ಅಷ್ಟು ಸ್ತುತಿ ಮಾಡಿಬಿಟ್ರು. ಧನ್ಯೋಸಿ, ಧನ್ಯಪ್ಪ ನೀನು, ಧನ್ಯವಂತ. ಕೃತಕೃತ್ಯೋಸಿ, ಮುಗಿಸ್ಬಿಟ್ಟೆ ಜೀವನದ ಎಲ್ಲ ಪುರುಷಾರ್ಥವೂ ಮುಗಿಸ್ಬಿಟ್ಟೆ ಪ್ರಶ್ನೆಗೆ. ಪಾವಿತಂತೆ ಕುಲಂ ತ್ವಯ, ನಿನ್ನ ವಂಶವೇ ಶುದ್ಧತೆಯನ್ನು ಅಡೀತು. ಪವಿತ್ರತೆ ಬಂದ್ಬಿಡ್ತೀನಿ ನಿನ್ನ ಕುಲಕ್ಕೆ. ಇವನು ಇಲ್ಲಿ ಕೂತ್ಕೊಂಡು ಪವಿತ್ರಾನ ಪವಿತ್ರಂ ಮಂಗಳಾನಾಂಚ ಮಂಗಳಂ ಹೇಳ್ತಿರ್ತಾನೆ ಅಲ್ವಾ. ಅದು ಹೇಳಬೇಕು, ಅದು ಬೇರೆ, ಅದು ವೇದಾಂತನೇ ಅಲ್ವಾ. ಪಾವಿತ್ರಂತ್ರೇ ಕುಲಂತ್ವಯ ಯದ ವಿದ್ಯಾ ಬಂಧ ಮುಕ್ತಿಯ, ಯಾವುದನ್ನು ತಿಳಿಯೋದ್ರಿಂದ ಬಂಧ ಹೋಗುತ್ತೋ ನಿನಗೆ. ಅಂದ್ರೇನು, ನೀನು ಬ್ರಹ್ಮ ಆಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ಯಾ, ಬ್ರಹ್ಮೀ ಭವಿತುಮಿಚ್ಛಸಿ. ನಿನಗೆ ಬ್ರಹ್ಮನ್ ಆ ತತ್ವಚಿಂತನೆಯಲ್ಲೇ ಇರಬೇಕು. ನಾನೇ ಬ್ರಹ್ಮನ ಆಗಿದ್ದೀನಿ ಅಂತ ತಿಳಿಬೇಕು. 50ನೇ ಶ್ಲೋಕ, ಬ್ರಹ್ಮನ ಆಗಿದ್ದೀನಿ, ಇದು ವಿವೇಕ ಚೂಡಾಮಣಿಯಲ್ಲಿ ಆಗಿದ್ದೀನಿ ಅಂತ ತಿಳಿಬೇಕು ಅಂದ ತಕ್ಷಣ ನಿನಗೆ ಕುಲ ಎಲ್ಲ ಉತ್ತಮ ಆಯಿತು ಹಾಗೆ ಅಂತ ತಿಳಿಸ್ತಾರೆ. ನಾವು ಆ ಥರ ಪ್ರಶ್ನೆ ಯಾವಾಗ ಕೇಳ್ತಾರೋ ಅಂತ ಕಾಯ್ತಾ ಇರ್ತೀವಿ. ಈ ಜನ್ಮದಲ್ಲೂ ಖಂಡಿತ ಸಿಗಲ್ಲ ನನಗೆ, ಯಾಕಂದರೆ ಇಲ್ಲಿವರೆಗೂ ಸಿಕ್ಕಿಲ್ಲ, ಇನ್ನು ಮುಂದೇನು ಸಿಗುತ್ತೆ ಅಂತೇನು ಗ್ಯಾರಂಟಿ. ಮುಂದಿನ ಜನ್ಮಕ್ಕೆ ನಾನು ಹೀಗೇ ಬರಬೇಕು. ಈ ಥರ ಶಿಷ್ಯರನ್ನೆಲ್ಲ ಇಟ್ಕೊಂಡ್ರೆ ಹೀಗೇ ಬರಬೇಕು. ಏನು ಮಾಡೋದಪ್ಪ, ನನ್ನ ಪ್ರಾರಬ್ಧ. ಸರಿ, ಇವಾಗ ಮುಂದಕ್ಕೆ ಹೋಗೋಣ. ಎಲ್ಲಿದ್ದೆ? ಹೇ ತತ್ವಂ ಚಿಂತೆಯ, ಹೇ ಭ್ರಾತಃ, ಸ್ವಲ್ಪ ತತ್ವಚಿಂತನೆಯನ್ನು ಮಾಡು ಅಂತ. ಇದು ಏನಂತ ಸ್ವಾಮಿ ತತ್ವಚಿಂತನೆ ಮಾಡಬೇಕು, ಅದನ್ನೇ ಈ 2 ಸಾಲಲ್ಲಿ ಹೇಳ್ತಾ ಇರೋದು ಈ ಭಜಗೋವಿಂದಮಲ್ಲಿ. 2ನೇ ಸಾಲ ಏನು ಹೇಳುತ್ತೆ, ತ್ವಂ ಕಹ, ನೀನು ಯಾರು? ಕಸ್ಯತ್ವಂ, ನೀನು ಯಾರಿಗೆ ಸಂಬಂಧವನ್ನು ಪಟ್ಟಿದ್ದೀಯಾ? ಕುತ ಆಯಾತಃ, ನೀನು ಎಲ್ಲಿಂದ ಬಂದೆ? ಅದೇನು ಸ್ವಾಮಿ ಎಲ್ಲಿಂದ ಬಂದೆ, ನೀನು ಯಾರು, ನೀನು ಯಾರಿಗೆ ಸಂಬಂಧಪಟ್ಟಿದ್ದೀಯಾ ಗೊತ್ತಲ್ವಾ? ಕಾತೆ ಕಾಂತ ಅಲ್ಲ, ಕಾತೆ ಕಾಂತ ತಾನೆ? ಕಾತೆ ಕಾಂತ, ನೀನು ಹೆಂಡತಿ ಯಾರು? ಕಾತೆ ಕಾಂತ ಕಸ್ತೆ ಪುತ್ರ, ನಿನ್ನ ಮಗ ಯಾರು? ಇದೆಲ್ಲ ತತ್ವಂ ಚಿಂತನೆ ಮಾಡಿದ್ಯಾ? ಇದು ಏನು ಸ್ವಾಮಿ ನೀವು ಎಲ್ಲಿಂದ ಬಂದ್ರಿ? ನಾನು ಇಲ್ಲಿಂದ ಬಂದೆ. ಕೆಲವರೆಲ್ಲ ಇವಾಗ
ಈ ಜಾತಕವನ್ನು ತೋರ್ಸೋಕ್ಕೆ ಬರ್ತಾರಲ್ಲ, ಅದೆಲ್ಲ ಹೇಳಬಾರ್ದು ಜಾಸ್ತಿ. ಹೋಗಿ ನೀವು ಅದೆಲ್ಲ ನೋಡ್ತೀರಾ ಅಂತ ಹೋಗುತ್ತೆ. ನೋಡ್ತಿದ್ದ ಸಮಯದಲ್ಲಿ ಅದನ್ನು ನೋಡಿ ನನ್ನ ಮನಸ್ಸು ಕೆಟ್ಟಿರೋದು. ಅದು ನೋಡ್ತಿರೋ ಒಂದು ಸಮಯದಲ್ಲಿ ಅದಕ್ಕೆ ದಿನಾಂಕ ಬೇಕು, ಆಮೇಲೇನೋ ಸಮಯ ಬೇಕು, ಹುಟ್ಟಿದ ಜಾಗ ಬೇಕು. ಕೆಲವರು ಎಷ್ಟು ಬುದ್ಧಿವಂತರು ಅಂದರೆ ಡೇಟ್ ಕೊಡ್ತಾರೆ, ಸಮಯವನ್ನು ಕೊಡ್ತಾರೆ, ಹುಟ್ಟಿದ್ದೂರು, ಯಾವುದೋ ಭೂಮಿಯಲ್ಲಿ ಒಂದು ಜಾಗ ಬೇಕು, ಅದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ನೋಡೋಕ್ಕೆ. ಅದು ಎಲ್ಲ ನೀವು ಬೆಂಗಳೂರಲ್ಲಿ ಹಾಕ್ಕೊಳ್ಳಿ, ನಾನು ಹಾಕೊಳ್ಳೋದಲ್ಲಪ್ಪ, ನಿನಗೆ ಏನು ಬೇಕು ನೀನು ಕೇಳ್ತಿದ್ದೆ ಬೆಂಗಳೂರು ಹಾಕೋ. ಅದೊಂದು. ಇನ್ನೊಬ್ಬರು ಬೆಂಗಳೂರು KC ಜನರಲ್ ಹಾಸ್ಪಿಟಲ್, ಇದು ಯಾತಕ್ಕೆ ಬೇಕು? KC ಜನರಲ್ ಹಾಸ್ಪಿಟಲ್, ವಾರ್ಡ್ ನಂಬರ್, ಬೆಡ್ ನಂಬರ್, ನರ್ಸ್, ಡಾಕ್ಟರು ಅದೆಲ್ಲ ಕೇಳುತ್ತಾ? ಇವು ತುಂಬ KC ಜನರಲ್ ಹಾಸ್ಪಿಟ್ಲು, ವಿಕ್ಟೋರಿಯಾ ಹಾಸ್ಪಿಟ್ಲ್ ಅದೆಲ್ಲ ಕೇಳುತ್ತಾ? ತೀರ ಬುದ್ಧಿವಂತಿಕೆ ಇದೆಲ್ಲ. ಸ್ವಲ್ಪ ತತ್ವಚಿಂತನೆ ಮಾಡಿದ್ರು ನಮಗಾಗಲ್ಲ. ಅಲ್ಲಿ ಮಾತ್ರ ಅನಸ್ತೇಶ ಇವನಿಗೆ ಅಲ್ವಾ? ಅದೆಲ್ಲ ಆವಾಗ ನೀನು ಯಾರಪ್ಪ? ಕಸ್ಯ ಕಹತ್ವಂ, ನೀನು ಯಾರು? ನಾನು ಯಾರು? 5/9 82 kgs, ಅದೇ ನಾನು ಅಲ್ವಾ? ಇನ್ನೇನು ಡಿಸ್ಕ್ರಿಪ್ಷನ್ ಕೊಡೋಕ್ಕಾಗತ್ತೆ? ಕಸ್ಯತ್ವ, ನೀನು ಯಾರಿಗೆ ಸಂಬಂಧಪಟ್ಟಿದ್ಯಾ? ಅದೇ ಇವ್ರಿಗೆಲ್ಲ ಸಂಬಂಧ. ನೋಡಿ, ಇವರೇ ನಮ್ಮ ತಾಯಿ, ಇವರೇ ನಮ್ಮ ತಂದೆ, ಇದೇ ನಮ್ಮದು ವಂಶ. ಇದನ್ನೇನು ಹೊಸ್ದಾಗಿ ಕೇಳ್ತೀವಿ? ಇದನ್ನು ಚಿಂತನೆ ಮಾಡಬೇಕು. ಹುಡ್ದಾಗಿಂದ ಇದೇ ಗೊತ್ತಿರೋದು ನಮಗೆ. ಕಸ್ಯತ್ವ ಕುತ ಆಯಾತಃ, ಎಲ್ಲಿಂದ ಬಂದೆ ನೀನು? ಅದೇ KC ಜನರಲ್ ಹಾಸ್ಪಿಟ್ಲಿಂದ ಬಂದೆ ಅಲ್ವಾ? ಎಲ್ಲಿಂದ ಬಂದೆ? ಅದೇನು ಸ್ವಾಮಿ, ತಂದೆ ತಾಯಿ ಇಬ್ಬರು ಸೇರಿದ್ರು, ಅವರಿಂದ ಹೊರಗಡೆ ಬಂದೆ ನಾನು. ಇವರೇ ನನ್ನ ತಾಯಿ, ಇವರೇ ನನ್ನ ತಂದೆ. ಸರಿಪ್ಪ, ನಿನ್ನ ಹೆಂಡತಿ ಯಾರು? ನೋಡಿ, ಇಲ್ಲೇ ಇದ್ದಾಳಲ್ಲ, ಕಾತೆ ಕಾಂತ. ಕಾಂತ ಅಂದ್ರೆ ಏನು ಹೆಸರು? ಆಕರ್ಷಣೆ ಮಾಡೋದು ಅಂತ. ಕಾಂತ, ದ ಒನ್ ಹೂ ಅಟ್ರ್ಯಾಕ್ಟ್ಸ್. ನಿಮ್ಮ ಹೆಂಡತಿಯನ್ನು ನೀವು ನೋಡಿದ್ರೆ ನೀವು ಅಟ್ರ್ಯಾಕ್ಟ್ ಆಗ್ತಿರಂತೆ. ಯಾವಾಗ ಯಾವಾಗ ಅಟ್ರ್ಯಾಕ್ಟ್ ಆದ್ರೇನಪ್ಪ ನೀವು? ಆದ್ವಿ ಸ್ವಾಮಿ, ಶುರುನಲ್ಲಿ ಆದ್ವಿ, ಈಗ ಮ್ಯಾಗ್ನೆಟ್ ಒಂಥರ ಆಗೋಯ್ತು, ಇವಾಗ ಅಟ್ರ್ಯಾಕ್ಟ್ ಅಲ್ವಾ? ಕಾತೆ ಕಾಂತ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನೋಡಿ ಇವಾಗೆಲ್ಲ ಎಷ್ಟು ಕಷ್ಟ ಆಯಿತು. ಕಾತೆ ಕಾಂತ. ಕಸ್ತೆ ಪುತ್ರ, ನಿನ್ನ ಮಗ ಯಾರು? ಇವರೇ ಮಗ. ಅದನ್ನೇನು ಕೇಳೋದು? ಇದೇನು ಚಿಂತನೆ ಮಾಡಬೇಕಾ? ಆಗಲ್ಲ. ನೀನು ಹುಟ್ಟಕ್ಕಿಂತ ಮುಂಚೆ ಎಲ್ಲಿದ್ದೆ? ತಂದೆಯ ಶರೀರದಲ್ಲಿದ್ದೆ. ಹೇಗಿದ್ದೆ ತಂದೆಯ ಶರೀರದಲ್ಲಿ? ಇದೇ ಚಿಂತನೆ. ವೀರ್ಯಭತ್ತವಾಗಿದ್ದೆ. ಅದಕ್ಕಿಂತ ಮುಂಚೆ ಹೇಗಿದ್ದೆ ಅಂದರೆ ಅನ್ನದಲ್ಲಿದ್ದೆ. ಅನ್ನ ತಾನೇ ತಂದೆ ತಗೊಂಡಿದ್ದಾಗಿರೋದು, ಬೀಜ ಅವಸ್ಥೆಯಲ್ಲಿ ಬಂದಿದ್ದು. ಅನ್ನದ ರೂಪದಲ್ಲಿದ್ದೆ. ಅನ್ನಕ್ಕೆ ರೂಪಕ್ಕಿಂತ ಬರೋಕ್ಕಿಂತ ಮುಂಚೆ ಹೇಗಿದ್ದೆ? ನಾನು ಹಣ್ಣಲ್ಲಿ ಗಿಡದಲ್ಲಿದ್ದೆ. ಯಾವುದೋ ಒಂದು ಸೊಪ್ಪು ತಿಂತಾಯಿದ್ದೆ, ಅದು ನಮ್ಮ ತಂದೆ ತಿಂದರು, ಆದ್ದರಿಂದ ನಾನು ಬಂದೆ ನೋಡಿ. ಹಣ್ಣು ರೂಪದಲ್ಲಿದ್ದೆ, ಗಿಡರು. ಅದಕ್ಕಿಂತ ಮುಂಚೆ ಹೇಗಿದ್ದೆ? ಭೂಮಿಯಲ್ಲಿದ್ದೆ. ಅದಕ್ಕಿಂತ ಮುಂಚೆ ಹೇಗಿದ್ದೆ? ಮಣ್ಣು ಮೂಲಕವಾಗಿದ್ದೆ. ಅದಕ್ಕಿಂತ ಮುಂಚೆ ಹೇಗಿದ್ದೆ? ಜೀವರೂಪದಲ್ಲಿದ್ದೆ. ಅದೇನಾಯಿತು? ಜೀವ ಶಾಶ್ವತ, ಶರೀರ ಬದಲಾವಣೆ ಆಗ್ತಿದೆ. ಇದನ್ನು ಚಿಂತನೆ ಮಾಡು. ಇವನು ಹೇಳಿದ ತಕ್ಷಣ ಡೆಸಿಗ್ನೇಷನ್ ಕೊಟ್ಬಿಡ್ತಾರೆ. ಜೀವಕ್ಕೆ ಜನ್ಮವೇ ಇಲ್ಲ, ಜೀವ ಹುಟ್ಟೋದೇ ಇಲ್ಲ. ಶ್ವೇತಾಶ್ವತರ ಉಪನಿಷತ್ ಜ್ಞಾಪಕ ಇರಬೇಕು, 3ನೇ ಶ್ಲೋಕ. ಮರ್ತುಬಿಟ್ಟಿದ್ದೀರಾ? ಶ್ಲೋಕ ಕೇಳಿದ್ರವ? ಬೆಬ್ಬೆ ಅಲ್ವಾ? ಏನು ಬರಲ್ಲ, ಎಷ್ಟು ಬರ್ಕೊಂಡ್ರು ಅಷ್ಟೇ ಅದು. ಆಯಿತಾ? 3ನೇ ಶ್ಲೋಕ ಹೇಳಿ ನೋಡೋಣ. ಹೆಸರು ಹೇಳಿ ಅಟ್ಲೀಸ್ಟ್ ನೋಡೋಣ. ಉಪನಿಷತ್ ಹೆಸರು? ಅಪ್ಪ, ಅದು ಅಂತಲ್ಲ, ಪುಣ್ಯ. ಜೀವ ಮರಿಬಾರ್ದು. ಜೀವ ಯಾವತ್ತೂ ಹುಟ್ಟಿಲ್ಲ. ಜೀವ ಹುಟ್ಟಿತು ಅಂದರೆ ಅದ್ವೈತ ಔಟ್. ಜೀವೋ ಬ್ರಹ್ಮೈವ ನಾಪರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಜೀವ ಏವ ಬ್ರಹ್ಮ. ಜೀವನಿಗೆ ಅವನು ಬ್ರಹ್ಮ ಅಂತ ಗೊತ್ತಿಲ್ಲದೆ ಇರೋ ಕಾರಣದಿಂದ ಜೀವನಿಗೆ ಉಪಾಧಿ ಸಿಗ್ತಾ ಇದೆ. ಈ ಉಪಾಧಿ ಮತ್ತೆ ಬದಲಾವಣೆ ಆಗ್ತಾ ಇದೆ, ಒಂದು ಶರೀರದಿಂದ ಇನ್ನೊಂದು ಶರೀರ. ಇದನ್ನು ಹೇ ಭ್ರಾತಃ ತತ್ವಂ ಚಿಂತಯ. ಆಯಿತಾ? ಕಸ್ಯತ್ವ ಕುತ ಆಯಾತ್. ಎಲ್ಲಿಂದ ಬಂದೆ? ಹೀಗೆ ಬಂದೆ. ಅಜ್ಞಾನದಿಂದ ಒಂದು ಶರೀರವನ್ನು ತಗೊಂಡು ತಂದೆ ತಾಯಿಯ ಮೂಲಕ ಅವರು ನನ್ನ ಹುಟ್ಟಿಸಿದ್ದಾರೆ. ನೀನು ಯಾರಿಗೆ ಸಂಬಂಧಪಟ್ಟಿದ್ಯಾ? ಯಾರು ನಿನ್ನ ನಿಜವಾದ ಸಂಬಂಧಗಳು? ಸಂಬಂಧಿಕರನ್ನು ಯಾರು ತೋರಿಸ್ತಿಯಲ್ಲ ಇವ್ರನ್ನೆಲ್ಲ. ಎಷ್ಟು ಸಂಬಂಧಗಳಾಗೋಗಿದೆ, ಸ್ವಲ್ಪ ಯೋಚನೆ ಮಾಡಿದ್ಯಾ? ಎಷ್ಟು ಜನ್ಮ ತೊಗೊಂಡಿದ್ಯಾ? ಹೇಗೆ ತಾನೇ ನಿನಗೆ ಮನಸ್ಸಿಗೆ ಬರುತ್ತೆ ಇವರು ನನ್ನ ತಾಯಿ, ಇವ್ರು ನನ್ನ ತಂದೆ, ಇವ್ರು ನನ್ನ ಹೆಂಡತಿ, ಇವ್ರು ನನ್ನ ಅಪ್ಪ, ಇವಂತೆಲ್ಲ ಹೇಳೋಕ್ಕೆ ಸಾಧ್ಯ? ಸಾವಿರಾರು ಜನ ಬಂದು ಹೊಟ್ಟೋಗಿದೆಯಲ್ಲ, ಯಾಕೆ ಇಲ್ಲಿಗೆ ಮಾತ್ರ, ಈ ವ್ಯಕ್ತಿಗೆ ಮಾತ್ರ ಮೋಹ? ನಿನಗೇನಾದ್ರು ಸ್ವಲ್ಪ ಪಾಸ್ಟ್ ಲೈಫ್ ರಿಗ್ರೆಷನ್ ಬುದ್ಧಿ ಇದ್ದಿದ್ದರೆ,
ಸಂಮೋಹಿನಿ ವಿದ್ಯೆ ಇದ್ದಿದ್ದಿದ್ರೆ, ಸಿದ್ಧಿ ಮಾಡ್ಕೊಂಡಿದ್ದಿದ್ರೆ ಕೂತ್ಕೋ. ಕರ್ಣಪಿಶಾಚಿನ ಬರ್ಮಾಡ್ಕೋ. ಕರ್ಣಪಿಶಾಚಿ ಏನು ಮಂತ್ರ ಹೇಳ್ತಿದ್ರೆ ಪಾಸ್ಟೆಲ್ಲ ಹೇಳ್ಬಿಡತ್ತೆ. ಇನ್ನೊಂದು ಪಿಶಾಚಿ ಬಂದರೆ ಫ್ಯೂಚರಲ್ಲೇ ಹೇಳುತ್ತೆ. ಕೊನೆಗೇನು, ನೀನೊಂದು ದೊಡ್ಡ ಪಿಶಾಚಿ ಅಷ್ಟೇ. ಯಾರದನ್ನು ಅನುಷ್ಠಾನ ಮಾಡ್ತಾರೋ, ಯಾರದನ್ನು ಪ್ರೋತ್ಸಾಹ ಮಾಡ್ತಾರೋ ಎಲ್ಲ ಪಿಶಾಚಿ ವಂಶದವರೇ. ಅದೆಲ್ಲ ಬಿಟ್ಬಿಟ್ಟು ಈ ಚಿಂತನೆಯನ್ನು ಬಿಟ್ಬಿಟ್ಟು ಅದು ಯಾವುದೋ ಬೇಡದಕ್ಕೂ ಎಲ್ಲ ಉಪಾಸನೆಗೆ ಹೋಗ್ತಾರೆ ನೋಡಿ. ಯೋಚನೆ ಮಾಡಿ. ಆ ಥರ ಏನಾದ್ರು ಇದ್ದಿದ್ದರೆ ಸಂಮೋಹಿನಿ ವಿದ್ಯೆ, ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತೆ. ಇನ್ನೊಂದೇನೋ ಬಂದಿದೆಯಲ್ಲ ಇವಾಗ ವರ್ಷ, ಅದು ಆಕಾಶಿಕ್ ರೆಕಾರ್ಡ್ಸ್. ಆಕಾಶಿಕ್ ರೆಕಾರ್ಡ್ಸಲ್ಲಿ ನಿಮ್ಮದೆಲ್ಲ ಡಾಟಾಬೇಸ್ ಇರುತ್ತಂತೆ. ಅದನ್ನು ಯಾರೋ ಒಂದು ಗುರು ಮೂಲಕ, ಸಿದ್ಧರ ಮೂಲಕ ಇವರು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಪರಮ ಪುರುಷಾರ್ಥ ಎಕ್ಸ್ಟ್ರಾಕ್ಟ್ ಮಾಡ್ತಾರಂತೆ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಿಮ್ಮನ್ನ ಪರ್ಮಿಷನ್ ಕೇಳ್ತಾರಂತೆ. ಕೂತ್ಕೊಳ್ಳಿ ಒಂದು 45 ನಿಮಿಷ, ಹಾಂ ನಿಮ್ಮದು ಇವಾಗ ಜೀವನದೆಲ್ಲ ನಾನು ನೋಡ್ತೀನಿ, ನೀವು ಪರ್ಮಿಷನ್ ಕೊಡ್ತೀರಾ? ಅದಕ್ಕೆಪ್ಪ ಫೀಸ್ ಕಟ್ಟಿದ್ದೀನಿ ₹5,000 2 ಗಂಟೆಗೆ ಹೇಳಿ. ಹಾಂ ಪರ್ಮಿಷನ್ ಕೊಡ್ತೀನಿ. ಪರ್ಮಿಷನ್ ಕೊಟ್ಟ ಮೇಲೆ ಏನಾಗುತ್ತೆ, ಹಾಂ ನೀವು ಹೀಗೆ ಹುಟ್ಟಿದ್ರಿ, ಇಷ್ಟು ಜನ್ಮ ನೀವು ತೊಗೊಂಡಿದ್ದೀರಾ. ಇವನು ಹೇಳ್ತಿರೋನು ಎಷ್ಟು ಜನ್ಮ ತೊಗೊಂಡಿದ್ದಾನೋ ಗೊತ್ತಿಲ್ವಲ್ಲ. ನಮಗೆ ಎಷ್ಟು ಜನ್ಮ ಇದೆ ಅಂತ ಇವನು ಹೇಳ್ತಿರೋನು ಎಷ್ಟು ಜನ್ಮ ತೊಗೊಂಡಿದ್ದಾನೆ ಗೊತ್ತಿಲ್ಲ. ನೀವು ಈ ಥರ ಎಲ್ಲ ಮಾಡಿದ್ರೆ ಇದೆಲ್ಲ ನಿಮಗೆ ಬ್ಲಾಕ್ ಇದೆ. ಇದೆಲ್ಲ ನೀವು ರೆಡ್ ಏರಿಯಾ, ನಿಮಗೆ ಅನಾಹತ ಅದಾಗಿದೆ, ಮಣಿಪುರ ಇದಾಗಿದೆ, ಅದೊಂದಾಗಿದೆ, ಇದೊಂದಾಗಿದೆ. ಇದನ್ನೆಲ್ಲ ನೀವು ರಿಲೀಸ್ ಮಾಡ್ಕೊಳ್ತಾ ಬಂದರೆ ನೀವು ಮುಂದಿನ ಜನ್ಮದಲ್ಲಿ ಚೆನ್ನಾಗಿ ಇನ್ನೊಂದು ಗುರು ಸೇವೆಯನ್ನು ಮಾಡಿ ಆಮೇಲೆ ನಿಮಗೆ ಮೋಕ್ಷ. ಇದು ಎಲ್ಲಿಂದ ಬಂದೆ ಅಂತ ಕೇಳಿದ್ರೆ ಪಾಸ್ಟ್ ಲೈಫ್ ರಿಗ್ರೆಷನ್. ಕಸ್ಯತ್ವಂ ಎಲ್ಲಿಂದ ಬಂದು, ಯಾರು ನನಗೆ ಸಂಬಂಧಿಕರು ಆ ಥರ ಏನಾದ್ರು ತೋರಿಸ್ಬಿಟ್ರೆ 100 ಜನ ಅಪ್ಪ ಅಮ್ಮಂದ್ರು ಸಿಗ್ತಾರೆ, 100 ಜನ ಹೆಂಡತಿ ಗಂಡಿದ್ರು ಸಿಗ್ತಾರೆ. ನೀವು ಯಾರು ಅವಾಗ ಹೇಳಿ ಐ ಲವ್ ಯು ಅಂತ ಆಗತ್ತಾ? ಯೋಚನೆ ಮಾಡಿ, ಮನಸ್ಸು ಎಷ್ಟು ಮೋಸಗೊಳ್ತಾ ಇದೆ ನಮ್ಮ ಮನಸ್ಸು ಅಂತ. ನಮಗೆ ಯಾವುದೋ ಒಂದು ಹೋಲ್ಡ್ ಬೇಕು ಮನಸ್ಸಿಗೆ. ಯಾವಾಗಲೂ ಅವತ್ತು ಮೊನ್ನೆ ಹೇಳಿದ್ನಲ್ಲ, ಮನಸ್ಸಿಗೆ ಯಾವಾಗಲೂ ಒಂದು ಹೋಲ್ಡ್ ಬೇಕು. ಹೋಲ್ಡ್ ಸಿಕ್ಬಿಟ್ರೆ ಅದಕ್ಕೆ ಸಂತೋಷ. ಆ ಹೋಲ್ಡ್ ಸಿಗ್ತಾ ಹಬ್ಬ ಇವತ್ತವರೆಗೂ ಇನ್ನೊಂದು 30-40 ವರ್ಷ ಇವ್ರು ನನ್ನ ಜೊತೆಗಿದ್ದಾರೆ, ಅದು ಹೋಯ್ತಾ, ಹೋಲ್ಡ್ ಹೋಯ್ತಲ್ಲ ಅಂತ ಮನಸ್ಸು ಅಳುತ್ತೆ, ದುಃಖಗೊಳ್ಳುತ್ತೆ, ಮತ್ತು ಇನ್ನೊಂದು ಕೆರೆ ಟ್ರೈ ಮಾಡುತ್ತೆ. ಆ ಹೋಲ್ಡ್ ಇಲ್ಲದೆ, ಯಾವುದು ಹಿಡಿತಾರ ಇಲ್ಲದೆ ನೀನು ಆರಾಮಾಗಿರು ಅಂದರೆ ಬೇಜಾರಾಗತ್ತೆ ಸ್ವಾಮಿ, ಬೋರಿಂಗ್, ಲೈಫ್ ಇಸ್ ಬೋರಿಂಗ್. ಯಾರು ಖಾತೆ ಕಾಂತ ಕಸ್ಯ ಪುತ್ರ ಖಾತೆ ಕಾಂತ ಕಸ್ತೇ ಪುತ್ರ ಅತೀವ ವಿಚಿತ್ರ ಅಯಂ ಸಂಸಾರ. ಆಶ್ಚರ್ಯ ಅಂತಾರೆ ಈ ಸಂಸಾರ. ಈ ಸುತ್ತು ಒಬ್ಬರಾದ್ಮೇಲೆ ಒಬ್ಬರು ಅತೀವ ವಿಚಿತ್ರ ಅಲ್ವಾ. ಇಷ್ಟಪಟ್ಟು ಮದುವೆ ಆಗ್ತಾರೆ, ಏನೋ ಅರೇಂಜ್ಡೋ ಅಥವಾ ಪ್ರೀತಿಸಿ ಏನೋ ಮದುವೆ ಆಗೋದು. ಅದಾದಮೇಲೆ ಏನಾಗುತ್ತೆ, ಕಂಪ್ಯಾಟಬಲ್ ಇಲ್ಲ ಅಂತ ತಲೆ ಚಚ್ಕೊಳ್ತಾರೆ. ಹೀ ಈಸ್ ನಾಟ್ ಸ್ಟ್ರೈಟ್ ಫಾರ್ವರ್ಡ್ ಟು ಮೀ. ಬರುತ್ತಲ್ಲ ನಮಗೆ, ದಟ್ ಪರ್ಸನ್ ಈಸ್ ನಾಟ್ ಸ್ಟ್ರೈಟ್ ಫಾರ್ವರ್ಡ್, ದಿಸ್ ಪರ್ಸನ್ ಇಟ್ ನಾಟ್ ಸ್ಟ್ರೈಟ್ ಫಾರ್ವರ್ಡ್. ಆಮೇಲೆ ಕೊನೆಗೇನು, ಇಷ್ಟಪಟ್ಟಾಗಿರೋರು ಇವರೇ ಅಥವಾ ಹಿರಿಯರೆಲ್ಲ ಸೇರಿ ಮಾಡಿಸಿರೋದು ಇವರೇ. 1-2 ವರ್ಷ ಆದಮೇಲೆ ನಾನು ಈ ಥರ ವ್ಯಕ್ತಿತ್ವ ಅಂತ ಗೊತ್ತಿರಲಿಲ್ಲ, ಏನೋ ಕೊನೆಗೆ ಸೈಕಾಲಜಿಸ್ಟ್ ಹತ್ರ ಹೋಗಿ ಅವನಿಗೆ ದುಡ್ಡು ತೆತ್ತಿ, ಅವನು ಇದಕ್ಕೆ ಕಾಯ್ತಾ ಕೂತಿರ್ತಾನೆ ನೀವು ಬರ್ತೀರಾ ಅಂತ. ಅವನು 1.5 ಗಂಟೆಗೆ ಏನು ಮಾಡ್ತಾನೆ, $2,000 $2,000 ತೊಗೊಳ್ತಾನೆ. ಇಲ್ಲಿ ಶಂಕರರು ಅಷ್ಟು ಚೆನ್ನಾಗಿ ಹೇಳ್ತಾರೆ, ಹೇ ಭ್ರಾತಃ ತತ್ವಂ ಚಿಂತಯ, ಇದಕ್ಕಿಂತ ಸೈಕಾಲಜಿ ಬೇಕಾ? ಅವನದು ಕೂತ್ಕೊಂಡು ಯು ಬೋತ್ ಹ್ಯಾವ್ ಟು ಸಿಟ್ ಟುಗೆದರ್ ಆ್ಯಂಡ್ ಸಾರ್ಟ್ ಇಟ್ ಔಟ್ ಅಷ್ಟೇ ಹೇಳೋದು ಅವನು. ಯು ಬೋತ್ ಹ್ಯಾವ್ ಟು ಸಿಟ್ ಟುಗೆದರ್ ಆ್ಯಂಡ್ ಸಾರ್ಟ್ ಇಟ್ ಔಟ್. ಆಮೇಲೆ ಇವ್ರು ಬಂದು ನಮ್ಮನ್ನು ಕೇಳ್ತಾರೆ, ನಾವು ಹೋಗಿದ್ವಿ ಅದೇ ಕೂತ್ಕೊಂಡು ಚಿಂತನೆ ಮಾಡಿ ಅಂತ. ಶಂಕರ ಅದನ್ನೇ ಹೇಳ್ತಾ ಅದು ಚಿಂತನೆ ಮಾಡಿ ಅಂತ. ನೀವು ಮಾಡದೆ ಹೋದ್ರಲ್ಲ. ಮೊನ್ನೆ ಏನು ಹೇಳಿದ್ವಿ, ಭಜಗೋವಿಂದಂ ಅನ್ನುವಂತಹ ಗ್ರಂಥವನ್ನು ಎಲ್ಲರಿಗೂ ಕೊಡಬೇಕು. ನಿನ್ನ ಜೀವನ ಮುಂದೆ ಹೀಗಿರುತ್ತಪ್ಪ ಅಂತ ತೋರ್ಸೋಕ್ಕೆ ಇದು ಭಜಗೋವಿಂದ ಪ್ರತಿ ಒಂದು ಚಿಕ್ಕದಾಗಿ ಮಾಡಿ ಜೋಬಲ್ಲಿ ಇಟ್ಕೊಂಡ್ಬಿಟ್ರೆ ಯಾವುದೇ ಪ್ರಶ್ನೆ ಬಂದ್ರೂ ಎಲ್ಲ ಶಂಕರ ಉತ್ತರ ಕೊಟ್ಟಿದ್ರು. ಈ ಜೋಬಲ್ಲಿ ಭಜಗೋವಿಂದ, ಈ ಜೋಗದಲ್ಲಿ ಭಗವದ್ಗೀತೆ, 2 BG. ಭಜ ಗೋವಿಂದಂ ಇಂಗ್ಲೀಷಲ್ಲಿ BG. ಶಾರ್ಟ್ ವರ್ಷನ್ ಬೇಕಾ 33 ಶ್ಲೋಕ, ಲಾಂಗ್ ವರ್ಷನ್ ಬೇಕಾ 700 ಶ್ಲೋಕ ಅಲ್ವಾ? ಯೋಚನೆ ಮಾಡಿ. ಆಧ್ಯಾತ್ಮಿಕ ಎಷ್ಟೋ ಜನ ಸ್ಪಿರಿಚುವಲ್ ಲೈಫಿಗೆ ಬಂದು ಈ ಥರದ ಧರ್ಮ ಮಾರ್ಗದಲ್ಲಿ ಇದ್ದು ಸೈಕ್ಯಾಟ್ರಿಸ್ಟು ಅವ್ರು ಇನ್ನೆಲ್ಲ ಹೋಗ್ತಾರಲ್ಲ, ಅವ್ರಿಗೇನು ಮುಟ್ಟಾಳ್ರು ಅಂತ ಹೇಳಬೇಕಷ್ಟೆ ಅಲ್ವಾ? ಅವ್ರ ಜೀವನವನ್ನೇ ಹ್ಯಾಂಡ್ಲ್ ಮಾಡ್ಕೊಳಕ್ಕಾಗದೆ ಯಾವುದಕ್ಕೋ ಪ್ರಯಾರಿಟೀಸನ್ನು ಕೊಟ್ಟು ಹಲವಾರು ನೋಡ್ತೀವಿ ನಾವು. ಅದಕ್ಕೋಸ್ಕರ ಇದೆಲ್ಲ ನಿದರ್ಶನಗಳು. ಆ ರೀತಿಯಾಗಿ ತತ್ವಂ ಚಿಂತಯ ಹೇ ಭ್ರಾತಃ, ತುಂಬ ತಮಿಳು ಬರುತ್ತೆ, ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬೇಡ. ಯಾಕಂದರೆ ಈ ತಾತ್ಕಾಲಿಕವಾಗಿ ಈ ವ್ಯಕ್ತಿ ಮೇಲೆ ನಿನಗಿರೋದು, ಎಷ್ಟು ಜನ ಬಂದು ಹೊರಟೋಗಿದ್ದಾರೆ,
ಅಲ್ವಾ? ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಹೇಳಲ್ವ, ಎಷ್ಟು ಜನ ತಾಯಿಗಳು ಬಂದು ಹೊಟ್ಟೋಗಿದ್ದಾರೆ, ಯಾಕೆ ಈ ತಾಯಿ ಮೇಲೆ ನಿಂಗೆ ವ್ಯಾಮೋಹ? ಹೌದು, ಈ ಜನ್ಮದಲ್ಲಿ ಈ ಶರೀರವನ್ನು ಉಂಟು ಮಾಡಿರುವಂತಹ ತಂದೆ ತಾಯಿಗಳು. ಸರಿ, ಅದಕ್ಕೆ ನೀನು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬೇಕಾ, ಪ್ರೀತಿ ಬೆಳೆಸ್ಕೊಳ್ಬೇಕಾ? ಈ ಶರೀರಕ್ಕೆ ಕಾರಣವಾಗಿರುವಂಥವರು ತಂದೆ ತಾಯಿಯರು. ಅವ್ರಿಗೆ ಭಕ್ತಿ ತೋರಿಸ್ಬೇಕು, ಗೌರವ ತೋರಿಸ್ಬೇಕು, ಶ್ರದ್ಧಾಭಕ್ತಿಗಳನ್ನು ತೋರಿಸ್ಬೇಕು, ಸೇವೆಯನ್ನು ಮಾಡಬೇಕು, ಪಿತೃಕರ್ಮ. ನೀನು ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬೇಕಾ ಅಥವಾ ಪ್ರೀತಿ ಬೆಳೆಸ್ಕೊಳ್ಬೇಕಾ? ಏನು ಸ್ವಾಮಿ ಈ ಥರ ಎಲ್ಲ ಕೇಳ್ತಿರಲ್ಲ, ತತ್ವಂ ಚಿಂತನಲ್ಲಿ ಇದು ಇದೆಯಾ? ಇದೆ. ಅಟ್ಯಾಚ್ಮೆಂಟ್ ಇಸ್ ಡಿಫ್ರೆಂಟ್, ಲವ್ ಇಸ್ ಡಿಫ್ರೆಂಟ್. ಅಟ್ಯಾಚ್ಮೆಂಟ್ ಈಸ್ ಇಗ್ನೊರೆನ್ಸ್, ಡಾರ್ಕ್ನೆಸ್, ಆವರಣ ಶಕ್ತಿ. ಲವ್ ಇಸ್ ನಾಲೆಡ್ಜ್, ಜ್ಞಾನಂ, ಆನಂದ. ನಮಗೆ ಶರೀರ ಮಾತ್ರ ಕಾಣಿಸ್ತಾ ಇದೆ, ಅದಕ್ಕೆ ಸೇರ್ಕೊಂಡ್ಬಿಡ್ತಿದ್ದೀವಿ ಅಟ್ಯಾಚ್ಮೆಂಟು. ಅದು ಬಂಧನ. ನಮಗೆ ಅಲ್ಲಿರಬೇಕಾಗಿರುವಂಥದ್ದು ಬಂಧನ ಅಲ್ಲ, ಪ್ರೀತಿ. ನಮಗೇನು ಪ್ರೀತಿ ಅಂದರೆ ಅಟ್ಯಾಚ್ಮೆಂಟ್ ಅಂದ್ಕೊಂಡ್ಬಿಟ್ಟಿದ್ದೀವಿ. ಪ್ರೀತಿ ಅಂದರೆ ಶರೀರ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಶರೀರ ಅಂದರೆ ಎರಡು ಶರೀರ ಸೇರಬೇಕು, ಅದೇ ಪ್ರೀತಿ ಅಂತ. ಅದೇ ಪ್ರೀತಿ ಅಲ್ಲ, ಅದು ಅಟ್ಯಾಚ್ಮೆಂಟ್, ಅದು ಬಂಧನ. ಅದು ದೂರದಲ್ಲಿದ್ದರೂ ಪ್ರೀತಿ ತೋರಿಸ್ಬೋದು. ಅದೇಕೆ ಸ್ವಾಮಿ ಮಾತಾಡೋದಷ್ಟು, ಅದೆಲ್ಲ ಹೇಳಲ್ಲ ನಾನು. ಯಾತಕ್ಕೆ? ಅವೆಲ್ಲ ನನಗೆ ಸಂಬಂಧ ಇದ್ದಲ್ಲ ಅದು. ಇದರೆಲ್ಲ ಯೋಚನೆ ಮಾಡಬೇಕು. ನಿಮಗೆ ಗೊತ್ತಿಲ್ಲ ಸ್ವಾಮಿ, ನೀವು ಈ ಥರ ಎಲ್ಲ ಹೇಳ್ತೀರಾ, ನಿಮಗೂ ಅನುಭವ ಆಗಿದರೆ ಗೊತ್ತಿರೋದು. ನೀವು ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಹೇಳಿಬಿಡ್ತೀರ, ನಿಮಗೂ ಅನುಭವ ಆಗಿದರೆ ಗೊತ್ತಿರೋದು. ಯಾಕಪ್ಪ ನನಗೆ ಅನುಭವ ಆಗಬೇಕು? ನೀವು ಪಡ್ತಿರೋ ಕಷ್ಟ ನೋಡಿದ್ರೆ ಸಾಕಾಗಲ್ವ? ನಿಮ್ಮನ್ನು ನೋಡಿ ನಾನು ಕಲಿತಿದ್ದೀನಿ ಅಂದರೆ ಅದಕ್ಕಿಂತ ಅನುಭವ ಬೇಕಾ? ಉತ್ತಮ ಅಧಿಕಾರಿ ಯಾರು? ಯಾವುದನ್ನು ತಪ್ಪು ಅಂತ ನೋಡಿ ಕಲಿತಾನ ಅವನು ಉತ್ತಮ ಅಧಿಕಾರಿ. ಇಲ್ಲ ನಾನು ತಪ್ಪಲ್ಲಿ ಬಿದ್ದು ಆಮೇಲೆ ನಾನು ಕಲಿತೀನಿ, ಅವನು ಉತ್ತಮ ಅಧಿಕಾರಿನ? ಯೋಚನೆ ಮಾಡಿ. ಇಲ್ಲ ನಾ ಹೋಗಿಯೇ ಆಚೆ ಬರ್ತೀನಿ, ಹೋಗಿಯೇ ಬರೋಕ್ಕಾಗಲ್ಲ. ಹೋದೆ ಅಷ್ಟೇ, ನೀನು ಬರೋದಿಲ್ಲ, ಹೋಗಿ ಬರೋಕ್ಕಾಗಲ್ಲ, ಹೋದೆ ಅಷ್ಟೆ. ಉತ್ತಮ ಅಧಿಕಾರಿಗಳ ಲಕ್ಷಣ ದೋಷತ್ರಯವನ್ನು ನೋಡಿ ಕಲಿಯುವಂಥದ್ದು. ಮಧ್ಯಮ ಅಧಿಕಾರಿಗಳ ಲಕ್ಷಣ ದೋಷದಲ್ಲಿದ್ದು ಮಿಂದು ಆಮೇಲೆ ಸಾಧ್ಯವಾದರೆ ಪ್ರಾರಬ್ಧ ಒಪ್ಪಿದ್ರೆ ಬರೋದು. ಅಧಮ ಅಧಿಕಾರಿಗಳು ಅಲ್ಲೇ ಇದ್ದು ಸತ್ತು ಹೋಗೋರು, ದೋಷದಲ್ಲಿ ಎಂದು ಹೊಟ್ಟೋಗೋರು. ಯೋಚನೆ ಮಾಡಿ. ಈ ರೀತಿಯಾಗಿ ಹೇ ಭ್ರಾತಃ ತತ್ವಂ ಚಿಂತಯ, ತಿಳಿದುಕೋ ಯಾರು ನಿನ್ನಪ್ಪ, ಯಾರು ನಿನ್ನ ತಂದೆ. ಇದೆಲ್ಲ ತಾತ್ಕಾಲಿಕ. ಪ್ರೀತಿ ಗೌರವ ಇರಲಿ, ಜವಾಬ್ದಾರಿ ಇರಲಿ, ಕೆಲಸವನ್ನು ಮಾಡು. ಒಂದು ಕ್ಷಣವೂ ಅಂಟಬೇಡ. ಅಂಟಿದೆಯೋ ಬಿದ್ದೆ ನೀನು. ಆ ರೀತಿಯಾಗಿ ಶಂಕರರ ಉಪದೇಶ. ಮುಂದಿನ ಶ್ಲೋಕ ಆಮೇಲೆ ನೋಡೋಣ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.